ನಮಸ್ಕಾರ ಸ್ನೇಹಿತರೆ. ವಿಲ್ ಜಾಕ್ಸ್ ರವರ ಶತಕಕ್ಕಾಗಿ ಕೊಹ್ಲಿ ಮಾಡಿದರು ಮಹಾತ್ಯಾಗ. ವಿರಾಟ್ ರವರ ಉದಾತ್ತ ಮನಸ್ಸನ್ನ ಕಂಡು ಸೆಲ್ಯೂಟ್ ಮಾಡುತ್ತಿದೆ ಇಡೀ ಕ್ರಿಕೆಟ್ ಜಗತ್ತು. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ವಿಲ್ ಜಾಕ್ ಶತಕ ಬಾರಿಸಲು ಕೊಹ್ಲಿ ಮಾಡಿದ ಸಹಾಯವಾದ್ರೂ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಬೌಂಡರಿ ಹಾಗೂ ಸಿಕ್ಸರ್ಗಳ ಮಳೆಗೆರೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ರವರು ತಂಡಕ್ಕೆ 3ನೇ ಜಯ ತಂದುಕೊಟ್ಟರು. ಭಾನುವಾರ ನಡೆದ IPLನ 45ನೇ ಪಂದ್ಯದಲ್ಲಿ ಗುಜರಾತ್ ಬೌಲರ್ಗಳಿಗೆ ದುಸ್ವಪ್ನವಾಗಿ ಕಾಡಿದ ವಿಲ್ ಜಾಕ್ಸ್ ಕೇವಲ 41 ಎಸೆತಗಳಲ್ಲಿ 5 ಬೌಂಡರಿ ಹಾಗೂ 10 ಸಿಕ್ಸರ್ಗಳ ನೆರವಿನಿಂದಾಗಿ 243ರ ಸ್ಟ್ರೈಕ್ ರೇಟ್ ನಲ್ಲಿ ಅಜೇಯ 100 ರನ್ಗಳನ್ನ ಚೆಚ್ಚಿದರು. ಅದರಲ್ಲಿಯೂ ರಶೀದ್ ಬೌಲ್ ಮಾಡಿದ 16ನೇ ಓವರ್ನಲ್ಲಿ ರನ್ಗಳ ಸುರಾಮಿ ಎಬ್ಬಿಸಿದ ವಿಲ್ ಜಾಕ್ಸ್ ಈ ಓವರ್ನಲ್ಲಿ ಬರೋಬ್ಬರಿ 29 ರನ್ ಚೆಚ್ಚಿದರು. ಜಾಕ್ಸ್ ರವರ ರೌದ್ರಾವತಾರದ ಇನ್ನಿಂಗ್ಸ್ ಕಂಡು ವಿರಾಟ್ ಕೊಹ್ಲಿ ಕೂಡ ಆಶ್ಚರ್ಯಚಕಿತರಾಗಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡರು. ಕೊಹ್ಲಿಯ ಈ ರಿಯಾಕ್ಷನ್ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ. ರಶೀದ್ ಖಾನ್ ರವರ ಬೌಲಿಂಗ್ಗೆ ವಿಲ್ ಜಾಕ್ಸ್ ಬೌಂಡರಿ ಹಾಗೂ ಸಿಕ್ಸರ್ಗಳ ಮಳೆಗೆರೆಯುತ್ತಿರುವುದನ್ನ ನೋಡಿದ ವಿರಾಟ್ ಕೊಹ್ಲಿ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ವಿಲ್ ಜಾಕ್ಸ್ ಮೊದಲು 6 ಬಾರಿಸಿದ ತಕ್ಷಣ ವಿರಾಟ್ ಕೊಹ್ಲಿ ಬಾಯಿ ಮೇಲೆ ಕೈ ಇಟ್ಟು ನಗಲಾರಂಭಿಸಿದರು ಸ್ನೇಹಿತರೆ. ಅಲ್ಲದೆ ವಿಲ್ ಜಾಕ್ಸ್ ಅವರಿಗೆ ಶತಕ ಪೂರ್ಣಗೊಳಿಸಿಕೊಳ್ಳಲು ವಿರಾಟ್ ಕೊಹ್ಲಿ ಉತ್ತಮವಾದ ಸಾಥನ್ನ ಕೂಡ ನೀಡಿದರು. ಏಕೆಂದ್ರೆ ವಿಲ್ ಜಾಕ್ಸ್ ಅವರು ಶತಕದ ಗಡಿ ಇದ್ದ ವೇಳೆ ವಿರಾಟ್ ಕೊಹ್ಲಿ ಅವರು ಯಾವುದೇ ಸಿಂಗಲ್ ಗಳನ್ನ ತೆಗೆದುಕೊಳ್ಳಲಾಗದೆ ನೇರವಾಗಿ ವಿಲ್ ಜಾಕ್ಸ್ ಅವರಿಗೆ ನೀನು ಶತಕ ಕಂಪ್ಲೀಟ್ ಮಾಡಿಕೋ ಎನ್ನುವ ರೀತಿಯಲ್ಲಿ ಸ್ಟ್ರೈಕ್ ಅನ್ನ ನೀಡುತ್ತಿದ್ದರು. ಕೊಹ್ಲಿಯ ಈ ಮಹಾ ತ್ಯಾಗವನ್ನ ಕಂಡು ಇದೀಗ ಕ್ರಿಕೆಟ್ ಜಗತ್ತು ಸಲಾಂ ಹೊಡೆಯುತ್ತಿದೆ ಸ್ನೇಹಿತರೆ. ನಿಮಗೇನು ಅನಿಸುತ್ತದೆ? ಕೊಹ್ಲಿಯ ಈ ಉದಾತ್ತ ವ್ಯಕ್ತಿತ್ವ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಅದೇ ರೀತಿ ಇಲ್ಲಿಂದ RCB ತಂಡವು ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕೂಡ ಕಾಮೆಂಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.